ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗೆಳತಿ ಕನ್ನಡತಿ ಕವನಶ್ರೀ. ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ. ತುಂಬ ದಿನ ಅಂದರೆ 2 ವರ್ಷ ಆಗಿದೆ. 2 ವರ್ಷ 3 ವರ್ಷನೇ ಆಗಿದೆ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಯಾವುದೇ ಒಂದು ವಿಷಯ ಕಂಟೆಂಟನ್ನು ಮಾತಾಡಿ ಅಪ್ಲೋಡ್ ಮಾಡಿ. ಸೊ ಇವಾಗ ಮತ್ತೆ ಮಾಡೋಣ ಅಂತ ಬಂದಿದ್ದೀನಿ. ಅಂದರೆ ಒಂದು ವಿಷಯ ನಾವು ಮಾತಾಡಬೇಕು ಅಂದರೆ, ಒಂದು ಒಳ್ಳೆ ಕಂಟೆಂಟ್ ಮಾಡಬೇಕು ಅಂದರೆ, ಕಂಟೆಂಟ್ ಇದ್ರೂ ನಮ್ಮ ಹತ್ರ ಒಂದು ಒಳ್ಳೆ ಮೊಬೈಲ್ ಇರ್ತಿರಲಿಲ್ಲ. ಸೊ ನಾವೇನೋ ಒಂದು ವಿಷಯ ಮಾತಾಡೋಕ್ಕೆ ಹೋದರೆ ಸ್ಟೋರೇಜ್ ಪ್ರಾಬ್ಲಮಿಂದ ಅದು ಅಲ್ಲೇ ಸ್ಟಾಪ್ ಆಗ್ತಿತ್ತು. ಸೊ ಈ ಥರ ಎಲ್ಲ ಆಗ್ತಿತ್ತು. ಹಾಗಾಗಿ ನಾನು ಒಂದು 2 ವರ್ಷ 3 ವರ್ಷನೇ ಆಗಿದೆ ಅದನ್ನು ಬಿಟ್ಬಿಟ್ಟಿದ್ದೆ. ಸೊ ಕಾರಣಾಂತರದಿಂದ ನನಗೆ ಸ್ವಲ್ಪ ಆಗ್ತಿರ್ಲಿಲ್ಲ. ಫೈನಾನ್ಷಿಯಲಿನೂ ಮೊಬೈಲ್ ತೊಗೊಬೇಕಂದ್ರೆ ಕಷ್ಟನೇ ಆಗ್ತಿತ್ತು. ಸೊ ಈಗ ಮತ್ತೆ ಏನೋ ಮಾಡಬೇಕಲ್ವಾ, ಅಂದರೆ ಒಂದು ನನ್ನಲ್ಲೇ ವಿಷಯಗಳು ಉಳ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಒಂದು ಒಳ್ಳೆ ವಿಷಯಗಳನ್ನು ಅಪ್ಡೇಟ್ ಮಾಡಲೇಬೇಕು, ನಿಮಗೋಸ್ಕರ ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ವಿಷಯನ ತಲುಪಿಸ್ಬೇಕು ಅಂತ ಹೇಳಿ ಮತ್ತೆ ಮುಂದಾಗಿದ್ದೀನಿ. ಈಗಲೂ ನಾನು ಒಂದು ಒಳ್ಳೆ ಮೊಬೈಲ್ ತೊಗೊಂಡಿದ್ದೀನಿ ಅಂದರೆ ಅದು ನಾನು ಸಾಲ ಮಾಡಿ ಇಂಟ್ರೆಸ್ಟ್ನಲ್ಲಿ ಪೇ ಮಾಡಬೇಕು. ಆ ರೀತಿ ಒಂದು ಒಳ್ಳೆ ಮೊಬೈಲನ್ನು ಪರ್ಚೇಸ್ ಮಾಡಿದ್ದೀನಿ, ತೊಗೊಂಡಿದ್ದೀನಿ. ನಿಮಗೋಸ್ಕರ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು. ಸೊ ಇದರಿಂದ ನನಗೆ ಯೂಸ್ ಆಗುತ್ತೆ, ನಮಗೇನು ಅಂತ ನೀವು ಅಂದ್ಕೋಬಹುದು. ಖಂಡಿತ ನನಗೆ ಯೂಸ್ ಆಗುತ್ತೋ ಬಿಡುತ್ತೋ, ಆದರೆ ನಾನು ಬೇರೆ ರೀತಿಯೂ ಕೆಲಸ ಮಾಡಬಹುದು. ಆದರೆ ನನ್ನಲ್ಲಿರುವಂತಹ ಒಂದು ಒಳ್ಳೆ ಆಲೋಚನೆಗಳು, ಒಂದು ಒಳ್ಳೆ ಪದಗಳು, ಒಳ್ಳೆಯ ಒಂದು ಅನಿಸಿಕೆ, ಅಭಿಪ್ರಾಯಗಳನ್ನು ನಿಮಗೆ ಎಕ್ಸ್ಪ್ರೆಸ್ ಮಾಡಬೇಕು, ನಿಮ್ಮ ಜೊತೆ ಹೇಳ್ಕೋಬೇಕು, ನಿಮಗೆ ಶೇರ್ ಮಾಡಬೇಕು ಅನ್ನೋದು ಒಂದು ನನ್ನ ಉದ್ದೇಶ ಆಗಿದೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೇನೆ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನಷ್ಟು ಮತ್ತಷ್ಟು ವಿಡಿಯೋಗಳನ್ನು ಮಾಡಬಹುದು, ಒಳ್ಳೆ ವಿಷಯಗಳನ್ನು ತಲುಪಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ನಾನು ಒಳ್ಳೆ ಕಂಟೆಂಟನ್ನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಈಗ ಜಸ್ಟ್ ನಾನು ಒಂದು 2 ಇಯರ್ಸ್ ಆಗಿದೆ ಅಲ್ವಾ. ಸೊ ಹಾಗಾಗಿ ನಾನು ಈ ವಿಡಿಯೋನ ಅಪ್ಡೇಟ್ ಮಾಡ್ತಿದ್ದೀನಿ. ಸಪೋರ್ಟ್ ಮಾಡ್ತೀರಾ, ನಿಮ್ಮ ಒಂದು ಸಹಕಾರ ನನಗೆ ಸಿಗುತ್ತೆ, ನಿಮ್ಮ ಬೆಂಬಲ ನನಗೆ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ. ಸೊ ನಾನು ಆದಷ್ಟು ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಸೊ ದಯವಿಟ್ಟು ನನಗೆ ಸಹಕಾರ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಮನಸ್ಸಿನ ಅನಿಸಿಕೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.